ಇಡೀ ಭಾರತಾನೇ ಇವತ್ತು ಪ್ರತಿಕಾರ ತಗೋಬೇಕು ಅಂತಿದೆ. ಆದ್ರೆ ಪ್ರತಿಕಾರ ತಗೊಳ್ಳೋದು ಯಾರು? ರಾಜಕೀಯ ನಾಯಕರ ಅಥವಾ ಸಿನಿಮಾ ಹೀರೋಗಳ? ನಮಗಾಗಿ ಪ್ರತಿಕಾರ ತಗೊಳ್ಳೋದು, ಯುದ್ಧ ಭೂಮಿಯಲ್ಲಿ ಎದೆಗೊಟ್ಟು ನಿಲ್ಲೋದು ಒಬ್ಬ ಸೈನಿಕ. ಯಾವಾಗಾದ್ರೂ ಟ್ರೈನಲ್ಲಿ ಬಂದಾಗ ಕೂರೋಕೆ ಸ್ವಲ್ಪ ಜಾಗನೂ ಸಿಗದೆ ಇರುವಂತಹ ಒಬ್ಬ ಸೈನಿಕ. ನಮ್ಮ ಕಾರ್ಪೊರೇಟ್ ಸಂಬಳದಲ್ಲಿ ಅರ್ಧ ಕೂಡ ಪಡೆಯದಂಥ ಒಬ್ಬ ಸೈನಿಕ. ಬೇಕಾದಾಗ ಸಿಕ್ ಲೀವ್, ಪ್ಲಾನ್ ಲೀವ್ ತಗೊಳ್ಳೋಕೆ ಆಗದೆ ವರ್ಷಕ್ಕೊಂದೇ ಒಂದು ಸರಿ ಕುಟುಂಬನ ನೋಡೋಕೆ ಬರುವಂತಹ ಒಬ್ಬ ಸೈನಿಕ. ಅಪ್ಪ, ಅಮ್ಮ, ಮಡದಿ, ಮಕ್ಕಳು ಎಲ್ಲರನ್ನೂ ಬಿಟ್ಟು ಕಡಿಯಲ್ಲಿ ಸತ್ರೂ ಪರವಾಗಿಲ್ಲ ಅಂತ ಕಲ್ಲಿನ ತರ ನಿಂತಿರೋ ಒಬ್ಬ ಸೈನಿಕ. ದೇವ್ರು ಎಲ್ಲಾ ಕಡೆ ನಿಜವಾಗಿಯೂ ಇದಾರಾ ಇಲ್ವಾ ಅಂತ ನಮಗ್ ಗೊತ್ತಿಲ್ಲ, ನಮ್ಮನ್ನ ಕಾಪಾಡ್ತಾರಾ ಅಂತಾನೂ ಗೊತ್ತಿಲ್ಲ. ಆದ್ರೆ ದೇವ್ರಿರೋದು ನಮ್ಮ ಭಾವನೆಗಳಲ್ಲಿ, ಆಲೋಚನೆಗಳಲ್ಲಿ. ಅದಕ್ಕೆ ಏನೋ ಈ ಸೈನಿಕರು ನನ್ನ ಕಣ್ಣಿಗೆ ದೇವರಂತೆ ಕಾಣಿಸ್ತಿದ್ದಾರೆ. ತನ್ನ ಮಡದಿಯ ಹಣೆಯ ಸಿಂಧೂರ ಅಳಿಸುತ್ತೆ ಅಂತ ಗೊತ್ತಿದ್ರು ದೇಶದ ಹೆಣ್ಣು ಮಕ್ಕಳ ಸಿಂಧೂರ ಕಾಪಾಡೋಕೆ ಭಾರತದ ಗಡಿಗಳಲ್ಲಿ ಗುಂಡಿಗೆ ಎದೆಗೊಟ್ಟು ನಿಂತಿರೋ ನಮ್ಮೆಲ್ಲಾ ಸೈನಿಕ ದೇವರುಗಳಿಗೆ ನಮ್ಮ ಪ್ರಾರ್ಥನೆ ತಲುಪಲಿ. ಅವರ ಜೀವ ಜೋಪಾನವಾಗಲಿ, ಕಾಯುತ್ತಿರುವ ತಾಯಿಯನ್ನ ಮತ್ತೆ ಅವರು ಬಂದು ಭೇಟಿಯಾಗುವಂತಾಗಲಿ, ಮರಳಿ ಬಂದು ಮಡದಿಯ ಹಣೆಗೆ ಸಿಂಧೂರ ಬಿಡುವಂತಾಗಲಿ, ಮಕ್ಕಳಿಗೆ ಅಪ್ಪನ ಅಪ್ಪುಗೆ ಸಿಗುವಂತಾಗಲಿ. ಸರ್ವವು ಶುಭವಾಗಲಿ, ಯಶಸ್ಸು ನಮ್ಮದೇ ಆಗಲಿ, ತ್ರಿವರ್ಣ ಧ್ವಜ ರಾರಾಜಿಸಲಿ. ದೇಶವೆಂಬ ಅರಗಿನ ಮನೆಯನ್ನ ಕಾಪಾಡುವ ಶಕ್ತಿ ಮತ್ತು ಯುಕ್ತಿ ತುಂಬಿರುವ ಅಪ್ರತಿಮ ಅರಸರೇ ನಮ್ಮ ಭಾರತೀಯ ವೀರ ಯೋಧರು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಘರಿಯಸಿ. ಹೆತ್ತ ತಾಯಿ, ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ಜೈ ಹಿಂದ್.